ज्योति बिंदु स्वरूप परम धाम में बाप के साथ बैठ जाओ। तेरे वतन की याद ने दुनिया को भुला दिया, हमें प्यार में समा लिया है, पास में बुला लिया है, पास में बुला लिया। तेरे वतन की याद ने दुनिया को भुला दिया। ಎರಡನೇ ಸ್ವರೂಪಕ್ಕೆ ಬನ್ನಿ. ಅದೇ ಉಮ್ಮಂಗ, ಉತ್ಸಾಹ, ನಿರಂತರ ಪರಮಧಾಮದಲ್ಲಿ ಜ್ಞಾನ ಸೂರ್ಯನಿಂದ ಶಕ್ತಿಯನ್ನು ಪಡೆದು ಶಕ್ತಿಯನ್ನು ತುಂಬಿಕೊಂಡು ಸಪ್ತಗುಣಿ ಸ್ವರೂಪದಲ್ಲಿ ಪರಮಧಾಮದಿಂದ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಸತ್ಯಯುಗದಲ್ಲಿ ನಾನು ಆತ್ಮ ಅವತರಿಸಿದ್ದೇನೆ ಸತ್ಯದಲ್ಲಿ, ಸೂರ್ಯವಂಶದಲ್ಲಿ, ವೈಕುಂಠದಲ್ಲಿ, ಆದಿ ದೇವತಾ ಸ್ವರೂಪದಲ್ಲಿ ಸ್ವಯಂನ ನೋಡ್ತಾ ಇದ್ದೇನೆ. ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನಗಳು, ಸತಪ್ರಧಾನ ಪ್ರಕೃತಿ चले गए देवता रूप में। मध्य में पूज्य स्वरूप अभी याद है आप सबकी पूजा होती है। ಎಲ್ಲರೂ ಪೂಜ್ಯ ಸ್ವರೂಪದಲ್ಲಿ ಬಂದಿದ್ದೀರಿ. ನಮ್ಮೆಲ್ಲರದು ಪೂಜೆ ನಡೆಯುತ್ತೆ. ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ, ಪೂಜಾ ನಡೀತು. ಆದಿಯಲ್ಲಿ ಆದಿ ದೇವತಾ, ಮಧ್ಯದಲ್ಲಿ ಪೂಜ್ಯ ಸ್ವರೂಪದ ಅನುಭೂತಿಯನ್ನು ಮಾಡಿ, ಆದಿಯಲ್ಲಿ ಆದಿ ದೇವತಾ ಅನುಭವ ಮಾಡಿದ್ವಿ, ಮಧ್ಯದಲ್ಲಿ ಪೂಜ್ಯ ಸ್ವರೂಪದಲ್ಲಿ ಪೂಜಿಸಲ್ಪಟ್ಟು ನಾವೇ ಪೂಜ್ಯರಿಂದ ಪೂಜಾರಿ ಕಾಲ ಕಳೆದಂತೆ ಏನಾಗಿದ್ದೇವೆ, ಪೂಜಾರಿ ಆಗಿದ್ದೇವೆ. ನವದಾ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ಒಬ್ಬ ಶಿವ ಪರಮಾತ್ಮನ ವ್ಯಭಿಚಾರಿ ಭಕ್ತಿಯನ್ನು ಮಾಡ್ತಾ 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 ಕಾಲ ಕಳೆದು ಅನೇಕ ಪಾತ್ರಗಳನ್ನು ಅಭಿನಯಿಸ್ತಾ
ಆತ್ಮ ಅನೇಕ ಶರೀರವನ್ನು ತೆಗೆದುಕೊಳ್ತಾ ಇದೆ, ಪಾತ್ರವನ್ನು ಅಭಿನಯಿಸ್ತಾ ಇದೆ ಮತ್ತು ಶರೀರವನ್ನು ಬಿಡ್ತಾ ಇದೆ. ಹೀಗೆ ಕಾಲ ಕಳೆದಂತೆ ದ್ವಾಪರದ ಅಂತ್ಯ, ಕಲಿಯುಗದ ಅಂತ್ಯದಲ್ಲಿ ನಾಲ್ಕನೇ ಸ್ವರೂಪ ಸಂಗಮಯುಗಿ ಸರ್ವೋಚ್ಚ ಬ್ರಾಹ್ಮಣ ಸ್ವರೂಪ. ಬ್ರಾಹ್ಮಣ ಸ್ವರೂಪ ಅಂದ ತಕ್ಷಣವೇ ಎಲ್ಲರೂ ಬರಬೇಕಾಗಿರೋದು ಎಲ್ಲಿ? ಸಂಗಮದ ಸ್ಥೂಲ ಮನೆಗೆ ಬನ್ನಿ, ಅಂತರ್ಮನಸ್ಸನ್ನು ವಾಹನ ಮಾಡಿಕೊಂಡು ಬನ್ನಿ. ಬರ್ತೀರಿ ಎಲ್ಲರೂ? ಪರಮಾತ್ಮ ನೋಡ್ತಾ ಇದ್ದಾರೆ. ಯಾರ ಸ್ವದರ್ಶನ ಚಕ್ರ ಸ್ಪಷ್ಟವಾಗಿ ತಿರುಗತ್ತೆ, ಯಾರ ಸ್ವದರ್ಶನ ಚಕ್ರ ಸ್ಪಷ್ಟವಾಗಿ ತಿರುಗುತ್ತೆ, ಬಾಬಾ ನೋಡ್ತಾ ಇದ್ದಾರೆ, ಪರಮಾತ್ಮ ನೋಡ್ತಾ ಇದ್ದಾರೆ. ಬನ್ನಿ, ಅಂತರ್ಮನಸ್ಸನ್ನು ವಾಹನ ಮಾಡಿಕೊಂಡು ನಾವೆಲ್ಲರೂ ಬಂದಿದ್ದೇವೆ ಸಂಗಮದ ಸ್ಥೂಲ ಮನೆ ಮಧುಬನ, ಮಧುಬನದ ಪಾಂಡವ ಭವನದ ಹಿಸ್ಟ್ರಿ ಹಾಲಿನಲ್ಲಿ ಮಮ್ಮ ಎಲ್ಲ ಮಕ್ಕಳನ್ನು ಸಾಲು ಸಾಲಾಗಿ ನಿಲ್ಲಿಸಿ, ಅನುಭವ ಮಾಡಿ ಸಾಲು ಸಾಲಾಗಿ ನಿಲ್ಲಿಸಿ ಅಮೃತವನ್ನು ಕುಡಿಸ್ತಾ ಇದ್ದಾರೆ. ಅಮೃತವನ್ನು ಪಡಿತಾ ಇದ್ದೇವೆ ಹಿಸ್ಟರಿ ಹಾಲಿನಲ್ಲಿ ಮಮ್ಮ ಜಗದಂಬ ಸರಸ್ವತಿಯಿಂದ. ಎಲ್ಲರೂ ಪರಮಾಮೃತವನ್ನು ಸ್ವೀಕರಿಸ್ತಾ ಇದ್ದೇವೆ, ಸುಬಿರಸವನ್ನು ಸ್ವೀಕರಿಸ್ತಾ ಇದ್ದೇವೆ. ಅನುಭವ ಮಾಡ್ತಾ ಇದ್ದೀರಾ? ಸಂಗಮದ ಸ್ಥೂಲ ಮನೆಯಲ್ಲಿದ್ದೇವೆ, ಮಧುಬನದಲ್ಲಿದ್ದೇವೆ, ಹಿಸ್ಟರಿ ಹಾಲಿನಲ್ಲಿದ್ದೇವೆ. ಮಮ್ಮ ಜಗದಂಬ ಸರಸ್ವತಿಯಿಂದ ನಾವೆಲ್ಲರೂ ಅಮೃತವನ್ನು ಸ್ವೀಕರಿಸ್ತಾ ಇದ್ದೇವೆ. ದೃಷ್ಟಿಯನ್ನು ಪಡೆದುಕೊಳ್ಳುತ್ತಾ, ವಿಜಯಭವದ ತಿಲಕವನ್ನು ಪಡೆದುಕೊಳ್ಳುತ್ತಾ ಮಮ್ಮಾರವರಿಂದ ನಾವೆಲ್ಲರೂ ಪರಮಾಮೃತವನ್ನು ಸ್ವೀಕರಿಸಿ ಮುಂದುಗಡೆ ಬ್ರಹ್ಮ ಬಾಬಾ ಇದ್ದಾರೆ. ಎಲ್ಲ ಮಕ್ಕಳಿಗೆ ಮಧುರವಾದ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿನ ಕೊರಳಲ್ಲಿ ರಕ್ಷಕವಚವನ್ನು ಹಾಕಿದ್ದಾರೆ. ಸಂಗಮದ ಸ್ಥೂಲ ಮನೆ ಮಧುಬನ, ಮಧುಬನದ ಪಾಂಡವ ಭವನದ ಹಿಸ್ಟ್ರಿ ಹಾಲ್. ಎಲ್ಲ ಪೂರ್ವಜರಿಂದ ದೃಷ್ಟಿ ಸಿಗ್ತಾ ಇದೆ. ಎಲ್ಲರೂ ಬನ್ನಿ. ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಜ್. ಅನುಭವ ಮಾಡಿ. ಶಾಂತಿ ಸ್ತಂಭವನ್ನು ಸುತ್ತಿದ ತಕ್ಷಣ ತಾಕತ್ತು ಬರ್ತಾ ಇದೆ ಆತ್ಮದಲ್ಲಿ. ಇನ್ನಷ್ಟು ನಿಧಾನವಾಗಿ ಬಾಪ್ ದಾದಾರವರ ಕಮರದಲ್ಲಿ ಬಂದ ತಕ್ಷಣವೇ ಯಾರೆಲ್ಲ ಬರ್ತಿದ್ದೀರಿ ಒಳಗಡೆ? ಬಂದಿದ್ದೀರಿ? ಬಾಪ್ ದಾದಾರವರ ಕಮರದಲ್ಲಿ ಬಂದು ಕುಳಿತ ಸೆಕೆಂಡಿನಲ್ಲಿ ಪರಮಾತ್ಮ ನಮ್ಮ ಹೃದಯದ ಭಾರವನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಹೃದಯದ ಬೇಜಾರುಗಳನ್ನು, ನೋವುಗಳನ್ನು, ಚಿಂತೆಗಳನ್ನು ಎಲ್ಲವನ್ನು ಸಂಪೂರ್ಣ ಸಮರ್ಪಣೆ, ನನ್ನದು 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 ಎಂಬುದನ್ನೆಲ್ಲ ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ಪರ್ಸನಲ್ ಪ್ರೈವೇಟ್ ಮಾತುಗಳನ್ನು ಈಶ್ವರನ ಬಳಿ ಹೇಳ್ಕೊಳ್ತಾ ಇದ್ದೀವಿ. ಬಾಪ್ ದಾದಾ ಎಲ್ಲ ಮಕ್ಕಳ ಹೃದಯದ ಭಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಗೂರರಾಗ್ತಾ, ನಾನಾತ್ಮ, ನಾನು ಬಿಂದು 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 ಬಿಂದು, ಜ್ಯೋತಿ 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 ಜ್ಯೋತಿ. ಹೀಗೆ ಆತ್ಮಿಕ ಸ್ಮೃತಿ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಬರುತ್ತಿರುವ ಸಮಯ. ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಬರ್ತಾ 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 ನನ್ನ ಆತ್ಮ ತಪಸ್ಸನ್ನು ಮಾಡ್ತಾ 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 ಬ್ರಾಹ್ಮಣನಿಂದ ಫರಿಸ್ತಾ ಅನುಭವ ಮಾಡಿ. ಎಲ್ಲರೂ ಬ್ರಾಹ್ಮಣನಿಂದ ಫರಿಸ್ತಿಗಳಾಗಿ ಹಾರ್ತಾ ಇದ್ದೇವೆ. ಅನುಭವ ಮಾಡಿ. ಫರಿಸ್ತ ಸ್ವರೂಪ. ಆತ್ಮ ನಿರಂತರ ತಪಸ್ಸನ್ನು ಮಾಡಿ ಸಂಪನ್ನ ಬಂಧನ ಮುಕ್ತ ಫರಿಸ್ತಾ
ಸರ್ವ ಬಂಧನಗಳಿಂದ ಮುಕ್ತ ಫರಿಸ್ತಾ ಹಗೂರನಾಗಿ ಹಾರುತ್ತ ಹಾರುತ್ತ ಸೂಕ್ಷ್ಮ ವತನವನ್ನ ತಲುಪಿ ಅನುಭವ ಮಾಡಿ. ವಿಶ್ವದ ಗ್ಲೋಬ್ನ ಮೇಲೆ ನಾನಾತ್ಮ ಫರಿಸ್ತಾ ನನ್ನ ಎತ್ತರ, ನನ್ನ ಮೇಲೆ ಶಿವಬಾಬಾ ಜ್ಞಾನ ಸೂರ್ಯ ಅವರ ಶಕ್ತಿಶಾಲಿ ಕಿರಣಗಳು ನಾನಾತ್ಮ ಫರಿಸ್ತೆಯಲ್ಲಿ ನಿರಂತರ ಹರಡಿ, ನಾನಾತ್ಮ ಫರಿಸ್ತೆಯಲ್ಲಿ ತುಂಬಿಕೊಂಡು ನಿರಂತರ ಶಕ್ತಿಶಾಲಿ ಕಿರಣಗಳೆಲ್ಲ ವಿಶ್ವದ ಗ್ಲೋಬ್ನ ತುಂಬ ಹರಡುತ್ತಿದೆ. ಅನುಭವ ಮಾಡಿ. ಇಡೀ ವಿಶ್ವಕ್ಕೆ ಸಕಾಶ ಕೊಡುವ ತಾಕತ್ತು ನಾವು ಫರಿಸ್ತೆಗಳಿಗಿದೆ. ಕೋಚಿಯಲ್ಲಿ ಕೆಲವರಿಗಿದೆ, ಆ ಕೆಲವರುಗಳು ನಾವುಗಳಾಗಿದ್ದೇವೆ. ಫರಿಸ್ತಾ ಫರಿಸ್ತಾ ನಾನಾತ್ಮ ಫರಿಸ್ತಾ ಅನುಭವ ಮಾಡಿ. ಫರಿಸ್ತಾ ವತನದಲ್ಲಿ ಯಾರಿದ್ದಾರೆ? ವತನದಲ್ಲಿ ಬ್ರಹ್ಮ ಬಾಬಾ, ಫರಿಸ್ತೆಗಳ ಬಾದಶಾ, ಅವರ ಭೃಕುಟಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ ಶಿವ ಬಾಬಾ ಇದ್ದಾರೆ. ಅವರ ಮಸ್ತಕದಿಂದ ನಿರಂತರ ನಿರಂತರ ಬಾಪ್ದಾದಾರವರ ಮಸ್ತಕದಿಂದ ಕರೆಂಟ್ ಬಂದು ಬಂದು ನಾನಾತ್ಮ ಫರಿಸ್ತೆಯಲ್ಲಿ ತುಂಬಿಕೊಳ್ತಾ ಇರುವುದು. 5 ರೂಪಗಳ ನೆನಪು ಬಂತ ಮಕ್ಕಳೇ ಅಂತಿದ್ರು. ಬಂತ ನೆನಪು ಬಂತ? ಓಕೆ, ವೆರಿ ಗುಡ್ ಅಂತಿದ್ದಾರೆ ಬಾಬ್ರವರು. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಫರಿಸ್ತಾ ಅನುಭವ ಮಾಡ್ತಾ ಇದ್ರಿ. ಫರಿಸ್ತಾ 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 ಸೆಕೆಂಡ್ ಬೈ ಸೆಕೆಂಡ್ ಪವರ್ಫುಲ್ ಗತಿಯಲ್ಲಿ, ಬಹಳಷ್ಟು ತೀವ್ರ ಗತಿಯಲ್ಲಿ ಸ್ವದರ್ಶನ ಚಕ್ರ ತಿರುಗಿಸೋದು ಹೇಗೆ? ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಹೇಗೆ ಒಂದೊಂದು ಸ್ವರೂಪವನ್ನು ಹೇಳಲಾಗ್ತದೆ, ಹಾಗಾಗೇ ಮನಸ್ಸು ಬುದ್ಧಿ ಅಲ್ಲಿ ಹೋಗಿ ಬರ್ತದೆ. ಪ್ರಾಕ್ಟಿಕಲ್ ಆಗಿ ಪ್ರಯತ್ನ ಮಾಡಿ. ಅನಾದಿ ಅಂದ ತಕ್ಷಣ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ಬಿಂದು ಆಗಿ ಕುಳಿತುಕೊಂಡು, ಕಂಬೈಂಡ್ ಆಗಿ ಕುಳಿತುಕೊಂಡು ಅವರಲ್ಲಿ ಶಕ್ತಿಯನ್ನು ಗ್ರಹಿಸಿ, ಜ್ಞಾನ ಸೂರ್ಯನ ಶಕ್ತಿ ನಾನಾತ್ಮನಲ್ಲಿ ಅನಾದಿ ಆದಿದೇವತಾ ಸ್ವರೂಪ ಅಂದ ತಕ್ಷಣ ವೈಕುಂಠದಲ್ಲಿ, ಸ್ವರ್ಗದಲ್ಲಿ ಡಬಲ್ ಕಿರೀಟಧಾರಿ, ಡಬಲ್ ಹಿಂಸಕ್, ಮರ್ಯಾದ ಪುರುಷೋತ್ತಮ್, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, 16 ಕಲ ಸಂಪೂರ್ಣ, ಪುಷ್ಪಕ ವಿಮಾನ ಮತ್ತು ಬಂಗಾರದ ಮಹಲ್. ಇವೆಲ್ಲ ನೆನಪಿಗೆ ಬರ್ತದೆ, ಪ್ರಾಕ್ಟಿಕಲ್ ಆಗಿ ಕಾಣಿಸ್ತದೆ. ನಾನಾತ್ಮ ಆದಿ ದೇವತಾ ಸ್ವರೂಪ, ಅನಾದಿ ಆದಿ ದೇವತಾ. ನೆಕ್ಸ್ಟ್ ಪೂಜ್ಯ ಸ್ವರೂಪ, ಮಧ್ಯದಲ್ಲಿ ಪೂಜ್ಯ ಸ್ವರೂಪ. ಪೂಜ್ಯ ಸ್ವರೂಪ ಅಂದ ತಕ್ಷಣವೇ ಸುಂದರವಾದ ಮಂದಿರದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡ್ತಾ ಇದ್ದೇನೆ. ಜಡಮೂರ್ತಿಯ ರೂಪದಲ್ಲಿ ನಾನು ಪೂಜಿಸಲ್ಪಡ್ತಾ ಇದ್ದೇನೆ. ದರ್ಶನೀಯ ಮೂರ್ತಾತ್ಮನಾಗಿದೆ. ಸಾವಿರಾರು ಭಕ್ತ ಆತ್ಮಗಳು ಇಷ್ಟದೇವ ಸ್ವರೂಪದಲ್ಲಿ, ಅಷ್ಟಶಕ್ತಿ ಸ್ವರೂಪಧಾರಿಯಾಗಿ ಎಲ್ಲ ಭಕ್ತ ಆತ್ಮರುಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತೇನೆ. ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡಬೇಕು. ಬರ್ತಾ ಇದೆಯಾ ಅನುಭವಕ್ಕೆ ಎಲ್ರಿಗೂ? ಪೂಜ್ಯ ಸ್ವರೂಪ
ನೆಕ್ಸ್ಟ್ ಬ್ರಾಹ್ಮಣ ಸ್ವರೂಪ, ಸಂಗಮದ ಸ್ಥೂಲ ಮನೆ. ಬ್ರಾಹ್ಮಣ ಸ್ವರೂಪ ಅಂದ ತಕ್ಷಣ ಸ್ಥೂಲ ಮನೆಗೆ ಬರಬೇಕು, ಮಧುಬನಕ್ಕೆ ಬರಬೇಕು, ಹಿಸ್ಟರಿ ಹಾಲ್ಗೆ ಬರಬೇಕು. ಎಲ್ಲಿ? ಪಾಂಡವ ಭವನ. ಹಿಸ್ಟ್ರಿ ಹಾಲಲ್ಲಿ ಎಲ್ಲ ಪೂರ್ವಜರಿಂದ ದೃಷ್ಟಿಯನ್ನು ಪಡಿಬೇಕು. ಮಮ್ಮಾರವರಿಂದ ಅಮೃತವನ್ನು ಸ್ವೀಕರಿಸಿ, ಬಾಬರವರಿಂದ ರಕ್ಷಾ ಕವಚ ಪಡೆದು ಟೋಲಿಯನ್ನು ಸ್ವೀಕರಿಸಿ, ತದನಂತರ ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಶಾಂತಿ ಸ್ತಂಭವನ್ನು ಸುತ್ತು ಹಾಕಿ ಬಾಪ್ ದಾದಾರವರ ಕಮರದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದೇನೆ. ಬಾಪ್ ದಾದಾರವರ ನಯನಗಳಿಂದ ಕರೆಂಟ್ ನಿರಂತರ ನನಾತ್ಸಮದಲ್ಲಿ ಫೌಂಟೇನ್ ರೂಪದಲ್ಲಿ ಬಂದು ಬೀಳ್ತಾ ಇದೆ, ಅಂದರೆ ಹರಡ್ತಾ ಇದೆ. ಎಲ್ಲಿ? ಬಾಪ್ ದಾದಾರವರ ಕಮರದಲ್ಲಿ ಎಲ್ಲ ಹೃದಯದ ಭಾರವನ್ನು ಅರ್ಪಿಸುವ ಸಮಯ. ಪರಮಾತ್ಮನಿಗೆ ಪರ್ಸನಲ್ ಪ್ರೈವೇಟ್ ಎಲ್ಲ ಮಾತುಗಳನ್ನು ಹೇಳಿಕೊಳ್ಳುವ ಸಮಯ. ಎಲ್ಲಿ? ಬಾಪ್ ದಾದಾರವರ ಕಮರಾದಲ್ಲಿ. ಬಾಪ್ ದಾದಾರವರ ಕಮರಾದಲ್ಲಿ ಹೃದಯದ ಎಲ್ಲ ಮಾತುಗಳನ್ನು ಹೇಳ್ಕೊಳ್ತಾ ಇದ್ದೇವೆ. ಹೃದಯದ ಎಲ್ಲ ಮಾತುಗಳನ್ನು ಹೇಳ್ಕೊಡ್ರಿ. ಬಾಬಾ ಪ್ರತಿಯೊಂದು ಮಾತುಗಳು ಯಾವುದೇ ಕಾರ್ಯದಲ್ಲಿ ಸಿದ್ಧಿ ಆಗ್ತಾ ಇಲ್ಲ, ಬಹಳ ಪ್ರಯತ್ನವಿದೆ, ಶ್ರೀಮತದಲ್ಲಿ ಏರುಪೇರು, ಆತ್ಮಗಳ ಲೆಕ್ಕಾಚಾರ ಜೋರಿದೆ, ತೊಂದರೆಗಳು ಜಾಸ್ತಿ ಇದೆ, ಭಾರಗಳು ಜಾಸ್ತಿ ಇದೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ, ಜವಾಬ್ದಾರಿ ಜಾಸ್ತಿ ಇದೆ. ಇವೆಲ್ಲವನ್ನು, ಹೃದಯದ ಭಾರವನ್ನು, ಚಿಂತೆಯನ್ನು ಈಶ್ವರನಿಗೆ ಸಂಪೂರ್ಣ ಸಮರ್ಪಿಸಿ, ಅರ್ಪಿಸಿ, ಸಮರ್ಪಿಸಿ ನಾವೆಲ್ಲರೂ ಅರ್ಪಣೆ ಮಾಡ್ತಾ ಇದ್ದೇವೆ. ಪರಮಾತ್ಮನಿಗೆ ಅರ್ಪಣೆ ಮಾಡಿ ಹಗೂರರಾಗ್ತಾ ಇದ್ದೇವೆ. ಕುಟೀರಕ್ಕೆ ಬಂದು ಕುಳಿತುಕೊಳ್ಳಿ. ಕುಟೀರದಲ್ಲಿ ಬಾಬರವರ ಜೊತೆ ಮಾತನಾಡ್ತಾ ನನಾತ್ಮ ನನಾತ್ಮ ನನಾತ್ಮ. ಪರಮಾತ್ಮ ಹೇಳಿಕೊಟ್ಟಿರುವ ಮೊದಲನೇ ಪಾಠವನ್ನು ಪಕ್ಕಾ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ತರ್ತಾ ಇದ್ದೇನೆ. ನನಾತ್ಮ 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 ನಾನು ಆತ್ಮ ನಾನು ಆತ್ಮ 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 ಆತ್ಮ. ಬಿಂದು 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 ಬಿಂದು. ನಿರಂತರ ತಪಸ್ಸನ್ನು ಮಾಡುತ್ತಾ ಬ್ರಾಹ್ಮಣನಿಂದ ಫರಿಸ್ತಾಗಿ ಹಾರುತ್ತಿದ್ದೇನೆ. ಸೂಕ್ಷ್ಮ ವಚನದತ್ತ, ಸೂಕ್ಷ್ಮ ವಚನದಲ್ಲಿ ಬಂದು ತಲುಪಿದ್ದೇನೆ. ಎದುರುಗಡೆ ಬಾಪ್ ದಾದಾ ಅವರ ಮಸ್ತಕದಿಂದ ನಿರಂತರ ಶಕ್ತಿ ಕಿರಣಗಳು ನನಾತ್ಮದಲ್ಲಿ ತುಂಬಿಕೊಳ್ಳುತ್ತಿದೆ, ಆತ್ಮದಲ್ಲಿ ತುಂಬಿಕೊಳ್ಳುತ್ತಿದೆ, ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ಅನುಭವ ಮಾಡಿ. ನಿರಂತರ ಬಾಪ್ ದಾದಾರವರಿಂದ ದೃಷ್ಟಿಯನ್ನು ಪಡಿತಾ ಇದ್ದೇವೆ. ಎಲ್ಲಿ? ಸೂಕ್ಷ್ಮ ವಚನದಲ್ಲಿ. ಹೇಗೆ? ಆಕಾರಿ ಫರಿಸ್ತಗಳಾಗಿ ರೂಹರಿಹಾನ್ ಮಾಡ್ತಾ 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 ನನಾತ್ಮ ಮರಳಿ ಏನಾಗ್ತಾ ಇದ್ದೇನೆ? ಫರಿಸ್ತಾಸು ಜ್ಯೋತಿರ್ಬಿಂದು, ಜ್ಯೋತಿರ್ಬಿಂದು, ಜ್ಯೋತಿರ್ಬಿಂದು. ಅನುಭವ ಮಾಡಿ. ಜ್ಯೋತಿರ್ಬಿಂದು ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಆತ್ಮ ಜ್ಯೋತಿಯು ಹೊರಟಿದೆ. ಪರಮಧಾಮದತ್ತ ಅದೇ ಉಮ್ಮಂಗ ಉತ್ಸಾಹದಿಂದ ಅನುಭವ ಮಾಡ್ತಾ ಇದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳ ಕಂಪ್ಲೀಟ್ ಮಾಸ್ಟರ್ ತ್ರಿಕಾಲದರ್ಶಿಗಳಾಗಿದ್ದೇವೆ. ಆದಿಯಲ್ಲಿ ಆದಿದೇವತ, ಆದಿಯಲ್ಲಿ ಆದಿದೇವತ, ಮಧ್ಯದಲ್ಲಿ ಪೂಜ್ಯ,
ಆದಿಯಲ್ಲಿ ಆದಿದೇವತಾ, ಮಧ್ಯದಲ್ಲಿ ಪೂಜ್ಯ ಸ್ವರೂಪ, ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ, ಬ್ರಾಹ್ಮಣ ಸ್ವರೂಪದಿಂದ ಫರಿಸ್ತಾ. ಅನುಭವ ಮಾಡಿ. ಅನಾದಿ ಆದಿದೇವತಾ, ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಚೆಕ್ ಮಾಡ್ಕೊಳ್ಳಿ. ಅನಾದಿ ಅಂದಾಗ ನನ್ನ ಆತ್ಮ ಬಿಂದುವಾಗಿ ಪರಮಧಾಮದಲ್ಲಿ ಹೋಗ್ತಾ ಇದ್ದೀನ ಚೆಕ್ ಮಾಡ್ಕೋಬೇಕು. ಆದಿ ದೇವತಾ ಅಂದ ತಕ್ಷಣವೇ ನಾನು ಜೀವನ್ ಮುಕ್ತಿ ಅಂದರೆ ವೈಕುಂಠದಲ್ಲಿ ಸ್ವರ್ಗದಲ್ಲಿ ಬರ್ತಿದ್ದೀನ ಚೆಕ್ ಮಾಡ್ಕೋಬೇಕು. ಅನಾದಿ ಆದಿ ದೇವತಾ. ಪೂಜ್ಯ ಸ್ವರೂಪ ಅಂದ ತಕ್ಷಣವೇ ಮಂದಿರ ನೆನಪರ್ಬೇಕು. ಮಂದಿರದಲ್ಲಿ ನಾನಿದ್ದೆ, ಪೂಜಿಸಲ್ಪಡ್ತಾ ಇದ್ದೆ, ವಿಧಿಪೂರ್ವಕವಾಗಿ ಪೂಜಿಸಲ್ಪಟ್ಟಿದ್ದೇನೆ, ದರ್ಶಿನಿ ಮೂರ್ತ ಆತ್ಮ ಆಗಿದ್ದೆ, ಹೀಗೆ ಅನುಭವ ಮಾಡ್ತೆ. ಪೂಜ್ಯ ಆದ ತಕ್ಷಣ ಬ್ರಾಹ್ಮಣ ಅಂದ ತಕ್ಷಣ ಸಂಗಮದ ಸ್ಥೂಲ ಮನೆ ಮಧುಬನ ನೆನಪು ಬರಬೇಕು. ಮಧುಬನದ ಪಾಂಡವ ಭವನ, ಹಿಸ್ಟರಿ ಹಾಲ್, ಶಾಂತಿ ಸ್ತಂಭ, ಬಾಪ್ ದಾದಾರವರ ಕಮರ. ಹೆಸರನ್ನು ಹೇಳಿದ ಸೆಕೆಂಡ್ನಲ್ಲಿ ಮನಸ್ಸು ಅಂತರ್ವಾಹನವನ್ನಾಗಿ ಮಾಡಿಕೊಂಡು ಅಲ್ಲಿ ತಲುಪ್ತಾ ಇದ್ದೇನೆ. 4 ಧಾಮಗಳನ್ನು ಚಕ್ರ ಹಾಕ್ತಾ ಇದೆ ಆತ್ಮ ಅನುಭವ ಮಾಡಬೇಕು. ಹಿಸ್ಟರಿ ಹಾಲ್, ಶಾಂತಿ ಸ್ತಂಭ, ಬಾಪ್ ದಾದಾರವರ ಕಮರ ಮತ್ತು ಕುಟೀರ. ಮತ್ತೆ ತಪಸ್ಸನ್ನು ಮಾಡ್ತಾ ಬ್ರಾಹ್ಮಣ ಫರಿಸ್ತಾ ಸೂಕ್ಷ್ಮ ವತನದಲ್ಲಿ ತಲುಪಿದ್ದೇವೆ. ನಿರಂತರ ಅನುಭವಿ ಮೂರ್ತಿಗಳಾಗ್ತಾ ಇದ್ದೇವೆ. ನಿರಂತರ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ. ಸ್ವದರ್ಶನ ಚಕ್ರವನ್ನು ಯಾರೆಲ್ಲ ತಿರುಗಿಸ್ತಾ ಇದ್ದೀವಿ, ಹೇಗೆ ತಿರುಗಿಸ್ತಾ ಇದ್ದೀವಿ ಹಾಗಾಗಿ ವಿಘ್ನಗಳು ಇನ್ ಫ್ಯೂಚರ್ ಬರೋ ವಿಘ್ನಗಳು ಕೂಡ ಈ ಚಕ್ರದ ಸ್ಪೀಡ್ಗೆ ಕಟ್ಟಾಗ್ತಾ ಇದೆ. ಎಲ್ಲ ಕಟ್ಟಾಗ್ತಾ ಇದೆ ವಿಘ್ನಗಳೆಲ್ಲ. ಫರಿಸ್ತಾ ಎದುರುಗಡೆ ಬಾಪ್ ದಾದಾರವರ ನಯನ ನಿರಂತರ ಶಕ್ತಿ ಕಿರಣಗಳು ಅನುಭವ ಮಾಡಿ. ಅನಾದಿ ಆದಿದೇವತಾ, ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಬಂತಾ. ಪ್ರಾಕ್ಟಿಕಲ್ ಆಗಿ ಮನಸ್ಸು ಬುದ್ಧಿ ಪಟ್ಟ ಶಿಫ್ಟ್ ಆಗ್ತಾ ಇತ್ತಾ ಚೆಕ್ ಮಾಡ್ಕೊಂಡ್ರಿ. ಅನಾದಿ ಆದಿದೇವತಾ, ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಬರ್ತಾ ಇದೆಯಾ? 5 ಸ್ವರೂಪಗಳು ಶಿಫ್ಟ್ ಆಗ್ತಾ ಇದೆಯಾ? ಬುದ್ಧಿ ಶಾರ್ಪ್ ಆಗ್ತಾ ಇದೆಯಾ? ಅನಾದಿ ಆದಿದೇವತಾ, ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತಾ, ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಹಿಂಗೆ ಹೋಗಿ ಬರ್ತಾ ಇದೆ. ಪರಮಧಾಮದಲ್ಲಿ ಅನಾದಿ ಸ್ವರೂಪ, ಸ್ವರ್ಗದಲ್ಲಿ ಆದಿದೇವತಾ ಸ್ವರೂಪ, ಮಧ್ಯದಲ್ಲಿ ಪೂಜ್ಯ ಸ್ವರೂಪ, ಅಂತ್ಯದಲ್ಲಿ ಬ್ರಾಹ್ಮಣನಿಂದ ಫರಿಸ್ತಾ. ಅನಾದಿ ಆದಿದೇವತಾ, ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತಾ, ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಪ್ರಾಕ್ಟಿಕಲ್ ಆಗಿ ಬರಬೇಕು. ಬುದ್ಧಿ ಅನಾದಿ ಪರಮಧಾಮ ನಿವಾಸಿ, ಆದಿದೇವತಾ ಸ್ವರ್ಗವಾಸಿ, ಪೂಜ್ಯ ವಿಘ್ನ ವಿನಾಶ ಗಣೇಶ್ ಮಾ ದುರ್ಗಾ, ಬ್ರಾಹ್ಮಣ ಮಧುಬನ ಫರಿಸ್ತಾ ಸೂಕ್ಷ್ಮವತನ. ಅನುಭವ ಆಗ್ತಾ ಇದೆ, ಎಲ್ರಿಗೂ ಅನುಭವ ಆಗ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಬಾಬಾ ನೋಡ್ತಾ ಇದ್ದಾರೆ, ಎಲ್ಲರೂ ಟೆಸ್ಟ್ ಮಾಡ್ತಾರೆ. ಬಾಬಾ ಅಟೆನ್ಷನ್ ಕಂಪ್ಲೀಟ್, ಮನಸ್ಸು ಬುದ್ಧಿ ಸ್ವದರ್ಶನ ಚಕ್ರಧಾರಿಗಳಾಗಿದ್ದಾರೆ. ಕೋಟಿಯಲ್ಲಿ ಕೆಲವು ಮಕ್ಕಳು ಪರಮಾತ್ಮನ ಸಮೀಪದ ರತ್ನಗಳು. ಆ ರತ್ನಗಳೇ ನಿರಂತರ ಯೋಗಿಗಳು. ಆ ಯೋಗಿಗಳೇ ನಾವುಗಳಾಗಿದ್ದೇವೆ. ಬಾಪ್ ದಾದಾರವರಿಂದ ದೃಷ್ಟಿ, ನಿರಂತರ ಪವರ್ಫುಲ್ ದೃಷ್ಟಿಯನ್ನು ಪಡಿತಾ ಇದ್ದೇವೆ.
ಬಾಪ್ ದಾದಾರವರಿಂದ ದೃಷ್ಟಿಯನ್ನು ಪಡಿತಾ ಇದ್ದೇವೆ. ಅನುಭವ ಮಾಡಿ. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಪರಿಸ್ಥ. ಅನಾದಿ ಆದಿ ದೇವತಾ ಸ್ವರೂಪ, ಪೂಜ್ಯ ಸ್ವರೂಪ, ಬ್ರಾಹ್ಮಣ ಸ್ವರೂಪ, ಫರಿಸ್ತಾ ಸ್ವರೂಪ. ಕಂಪ್ಲೀಟ್ ಜಾಗೃತ ಅವಸ್ಥೆಯಲ್ಲಿ ಸ್ವದರ್ಶನ ಚಕ್ರ ತಿರುಗ್ತಾ ಇದೆ. ಸ್ವಯಂನ ದರ್ಶನ ಅನುಭವ ಮಾಡ್ತಾ ಇದ್ದೀರಿ. ಅನಾದಿ ಆದಿ ದೇವತಾ ಸ್ವರೂಪ, ಪೂಜ್ಯ ಸ್ವರೂಪ, ಬ್ರಾಹ್ಮಣ ಸ್ವರೂಪ, ಫರಿಸ್ತಾ ಸ್ವರೂಪ. ಹೋಗಿ ಬರ್ತಾ ಇದೆಯಾ ಬುದ್ಧಿ? ತಿರುಗಿಸ್ತಾ ಇದ್ದೀರವಾ? ಸ್ವದರ್ಶನವನ್ನು, ಸ್ವಯಂನ ದರ್ಶನವನ್ನು ಮಾಡ್ತಾ ಇದ್ದೀರಿ. ವೆರಿ ಗುಡ್. ಅನಾದಿ ಆದಿ ದೇವತಾ ಸ್ವರೂಪ, ಪೂಜ್ಯ ಸ್ವರೂಪ, ಬ್ರಾಹ್ಮಣ ಸ್ವರೂಪ, ಫರಿಸ್ತಾ ಸ್ವರೂಪ ಅನುಭವ ಆಗ್ತಾ ಇದೆಯಾ? ಅನಾದಿ ಅಂದ ತಕ್ಷಣವೇ ಪರಮಧಾಮ ನಿವಾಸಿ. ಆದಿ ದೇವತಾ ಸ್ವರೂಪ ಅಂದ ತಕ್ಷಣವೇ ಸ್ವರ್ಗ, ವೈಕುಂಠ, ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನ, ಡಬಲ್ ಕಿರೀಟ, ಡಬಲ್ ಅಹಿಂಸಕ್, ಮರ್ಯಾದ ಪುರುಷೋತ್ತಮ್, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, 16 ಕಲಾ ಸಂಪೂರ್ಣ. ಹೀಗೆ ಪ್ರಾಕ್ಟಿಕಲ್ ಅನುಭವ. ಆದಿ ದೇವತಾ ಸ್ವರೂಪ, ಪೂಜ್ಯ ಸ್ವರೂಪ ಅಂದ ತಕ್ಷಣ ಮಂದಿರ, ಮಂದಿರದಲ್ಲಿ ನನ್ನ ಪೂಜೆ ನಡೀತಾ ಇದೆ. ನಾನು ವಿಘ್ನ ವಿನಾಶಕ ಗಣೇಶ್, ಮಾ ದುರ್ಗಾ, ಮಾ ಕಾಳಿ, ಮಾ ಸರಸ್ವತಿ, ಮಾ ಲಕ್ಷ್ಮಿ ಹೀಗೆ ಪೂಜಿಸಲ್ಪಟ್ಟು ದರ್ಶನೀಯ ಮೂರ್ತಾತ್ಮ ಅಂತ ಅನುಭವ ಮಾಡಬೇಕು. ಇಲ್ಲಿ ಪೂಜ್ಯ ಸ್ವರೂಪದಲ್ಲಿ. ಇನ್ನು ಬ್ರಾಹ್ಮಣ ಸ್ವರೂಪ ಅಂದ ತಕ್ಷಣ ಸಂಗಮದ ಸ್ಥೂಲ ಮನೆಯಾದ ಮಧುಬನಕ್ಕೆ ಬರಬೇಕು. ಮಧುಬನದ ಪಾಂಡವ ಭವನ, ಪಾಂಡವ ಭವನದ ಹಿಸ್ಟ್ರಿ ಹಾಲಲ್ಲಿ ಎಲ್ಲ ಪೂರ್ವಜರಿಂದ ದೃಷ್ಟಿ ಪಡಿಬೇಕು. ಪಡಿತೀರಿ? ಪಡೆದ ತಕ್ಷಣ ಶಾಂತಿ ಸ್ತಂಭವನ್ನು ಸುತ್ತಬೇಕು. ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್, ಶಾಂತಿ ಸ್ತಂಭವನ್ನು ಸುತ್ತುತ್ತಾ ಬಾಪ್ ದಾದಾರವರ ಕಮರಾದಲ್ಲಿ ಬರಬೇಕು. ಬಂದ್ರಿ? ಬಾಪ್ ದಾದಾರವರ ಕಮರ. ಅಲ್ಲಿ ಹೃದಯದೆಲ್ಲ ಭಾರವನ್ನು ಈಶ್ವರನಿಗೆ ಸಂಪೂರ್ಣ ಸಮರ್ಪಿಸಬೇಕು. ಸಮರ್ಪಿಸಿದರೆ ಎಲ್ಲ ಹೃದಯದ ಮಾತುಗಳನ್ನು ಹೇಳ್ಕೋಬೋದು. ಪರ್ಸನಲ್ ಪ್ರೈವೇಟ್ ಮಾತುಗಳನ್ನು ಹೇಳ್ಕೋಬೋದು. ಎಲ್ಲೇ ಬಾಪ್ ದಾದಾರವರ ಕಮರಾದಲ್ಲಿ ಚಾನ್ಸ್ ಇದೆ. ಸಂಗಮದಲ್ಲಿ ಪರಮಾತ್ಮನ ಬಳಿ ಎಲ್ಲ ಪರ್ಸನಲ್ ಪ್ರೈವೇಟ್ ಮಾತುಗಳನ್ನು ಹೇಳಲಿಕ್ಕೇ ಬಾಬಾ ನಮ್ಮನ್ನು ಕರೀತಾರೆ. ಓಕೆ, ಕುಟೀರಕ್ಕೆ ಬಂದು ರೂಹ ರಿಹಾನ್ ಮಾಡ್ತಾ 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 ತಪಸ್ಸನ್ನು ಮಾಡ್ತಾ 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 ನಾನಾತ್ಮ ಹಗೂರನಾಗಿ ಫರಿಸ್ತಾ ಆಗಿ ಹಾರುತ್ತಾ 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 ವಾಪಸ್ ಸೂಕ್ಷ್ಮ ವತನಕ್ಕೆ ಬಂದು ತಲುಪಿದೆ. ಅನುಭವ ಆಗ್ತಾ ಇದೆಯಾ? ಸೂಕ್ಷ್ಮ ವತನದಲ್ಲಿ ಯಾರಿದ್ದಾರೆ? ದಿವ್ಯ ಫರಿಸ್ತಾ ಇದ್ದಾರೆ. ಬ್ರಹ್ಮ ಬಾಬಾ ಇದ್ದಾರೆ. ಅವರ ಭೃಕುಚಿಯ ಮಧ್ಯದಲ್ಲಿ ಯಾರಿದ್ದಾರೆ? ಶಿವ ಬಾಬಾ ಇದ್ದಾರೆ. ಜ್ಞಾನ ಸೂರ್ಯ ಇದ್ದಾರೆ. ಬಾಪ್ ದಾದಾರವರು ನಾವೆಲ್ಲ ಮಕ್ಕಳಿಗೆ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಅನುಭವ ಮಾಡ್ತಿದ್ರಿ? ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ ಪ್ರತಿಯೊಂದು ಮಗು. ಏಕಾಗ್ರ ಚಿತ್ತ, ಏಕರಸ ಸ್ಥಿತಿ,
ಏಕಾಂತವಾಸಿ ನಿರಂತರ ತಪಸ್ವಿ ಸ್ವದರ್ಶನ ಚಕ್ರಧಾರಿ ಸ್ವದರ್ಶನ ಚಕ್ರಧಾರಿ ಸ್ವದರ್ಶನ ಚಕ್ರಧಾರಿ ಅನುಭವ ಮಾಡಿ ಸ್ವಯಂನ ದರ್ಶನ ಆದಿ ಮಧ್ಯ ಅಂತ್ಯ ಮಾಸ್ಟರ್ ತ್ರಿಕಾಲದರ್ಶಿ ಮಾಸ್ಟರ್ ತ್ರಿನೇತ್ರಿ ಮಾಸ್ಟರ್ ತ್ರಿಲೋಕಿನಾಥರಾಗಿದ್ದೇವೆ. ಅನುಭವ ಮಾಡೋಣ. ಮತ್ತೆ ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಅನಾದಿ ಆದಿ ದೇವತಾ ಏಕಾಗ್ರತೆ ಇದ್ದಾಗ ಆಟೋಮೆಟಿಕ್ಕಾಗಿ ಮನಸ್ಸು ಅಂತರ್ವಾಹನವಾಗಿ ಏನಾಗುತ್ತೆ, ಅಂತರ್ವಾಹಕವಾಗಿ ಎಲ್ಲೆಲ್ಲಿ ಹೋಗುತ್ತೆ, ಪರಮಧಾಮಕ್ಕೆ ಹೋಗುತ್ತೆ ಮತ್ತು ಸ್ವರ್ಗದಲ್ಲಿ ಬರ್ತದೆ. ಮಧ್ಯದಲ್ಲಿ ಪೂಜ್ಯ ಸ್ವರೂಪದಲ್ಲಿ ಪೂಜಿಸಲ್ಪಡ್ತದೆ. ತದನಂತರ ಬ್ರಾಹ್ಮಣ ಸ್ವರೂಪದಲ್ಲಿ ಮಧುಬನಕ್ಕೆ ಬರ್ತದೆ ಆತ್ಮ. ಹಿಸ್ಟ್ರಿ ಹಾಲಲ್ಲಿ ಬರ್ತದೆ. ಮಮ್ಮಾರವರಿಂದ ಏನು ವಿಜಯಭವದ ತಿಲಕ ಸ್ವೀಕರಿಸ್ತದೆ, ಅಮೃತವನ್ನು ಸ್ವೀಕರಿಸ್ತದೆ. ಬ್ರಹ್ಮ ಬಾಬರವರಿಂದ ರಕ್ಷಾ ಕವಚವನ್ನು ಪಡೀತದೆ. ಎಲ್ಲ ಪೂರ್ವಜರಿಂದ ದೃಷ್ಟಿ ಪಡ್ಕೊಂಡು ಶಾಂತಿ ಸ್ತಂಭಕ್ಕೆ ಬರ್ತದೆ. ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಹೀಗೆ ಶಾಂತಿ ಸ್ತಂಭವನ್ನು ಸುತ್ತಿ ಎಲ್ಲಿ ಹೋಗ್ತದೆ, ಬಾಪ್ ದಾದಾರವರ ಕಮರ. ಇಲ್ಲಿ ಬಂದು ಹಗೂರ ಹಾಕ್ಬಿಡ್ತೀನಿ ನಾನು ಆತ್ಮ, ಎಲ್ಲ ಅಪ್ಪನಿಗೆ ಒಪ್ಪಿಸ್ಬಿಡ್ತೀನಿ. ಸಮರ್ಪಣೆ, ಸಂಪೂರ್ಣ ಸಮರ್ಪಣೆ. ಕುಟೀರದಲ್ಲಿ ಬಂದು ರೂಹರಿಹಾನ್ ಸ್ನೇಹದ ಮೇಲನ ಮಾಡ್ತಾ ಮಾಡ್ತಾ ತಪಸ್ಸನ್ನು ಮಾಡ್ತಾ ಮಾಡ್ತಾ ನಾನಾತ್ಮ, ನಾನು ಶರೀರವಲ್ಲ, ನಾನಾತ್ಮ, 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 ನಾನು ಬಿಂದು 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 ಬಿಂದು. ಹೀಗೆ ತಪಸ್ಸನ್ನು ಮಾಡ್ತಾ ಮಾಡ್ತಾ ಬ್ರಾಹ್ಮಣನಿಂದ ಫರಿಸ್ತಾ ಆಗಿ ಹಾರುತ 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 ನಾನಾತ್ಮ ಸೂಕ್ಷ್ಮವತನವನ್ನು ತಲುಪಿದೆ. ಸೂಕ್ಷ್ಮವತನದಲ್ಲಿ ಫರಿಸ್ತಿಗಳ ಬಾದಶಾ ಬ್ರಹ್ಮ ಬಾಬಾ ನಾವೆಲ್ಲ ಮಕ್ಕಳನ್ನು ತಮ್ಮ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಳ್ತಾ ಇದ್ದಾರೆ. ಅವರ ಭ್ರುಕುಟಿಯ ಮಧ್ಯದಲ್ಲಿ ಶಿವಬಾಬಾರವರು ಕೂಡ ಇದ್ದಾರೆ. ನಿರಂತರ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಆಕಾಡಿ ಫರಿಸ್ತಾ, ಆಕಾಡಿ ಫರಿಸ್ತಾ, ಫರಿಸ್ತಾ ಫರಿಸ್ತಾ ಫರಿಸ್ತಾ, ಆಕಾರಿ ಫರಿಸ್ತಾ 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 ಫರಿಸ್ತಾ. ಅನುಭವ ಮಾಡಿ. ಫರಿಸ್ತಾ ಫರಿಸ್ತಾ ಫರಿಸ್ತಾ. ನೆಕ್ಸ್ಟ್ ಬನ್ನಿ. ಮತ್ತೆ ನಾನಾತ್ಮ ಫರಿಸ್ತಾ ಸು ಜ್ಯೋತಿರ್ಬಿಂದು. ಮತ್ತೆ ಪರಮಧಾಮ್ ನಿವಾಸಿ. ಪರಮಧಾಮಕ್ಕೆ ಬನ್ನಿ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ಕಂಬೈಂಡ್ ಆಗಿ ಕುಳಿತುಕೊಳ್ಳಿ. ನಾನು ಬಿಂದು, ಶಿವ ಬಾಬಾ ಬಿಂದು. ನಾನು ಬಿಂದು, ಶಿವ ಬಾಬಾ ಬಿಂದು. ಎಲ್ಲಿದ್ದೀವಿ? ಪರಮಧಾಮದಲ್ಲಿ ನಾನಾತ್ಮ ಅನಾದಿ ಸ್ವರೂಪದಲ್ಲಿ ಜ್ಞಾನ ಸೂರ್ಯನ ಸಮಾನ ಇದ್ದೇನೆ. ಪಕ್ಕ ಅನುಭವ ಮಾಡಬೇಕು. ಜ್ಞಾನ ಸೂರ್ಯನ ಸಮಾನ ಇದ್ದೇನೆ. ಜ್ಞಾನ ಸೂರ್ಯನ ಸಮಾನ ಇದ್ದೇನೆ. ಜ್ಞಾನ ಸೂರ್ಯನ ಸಮಾನ ಇದ್ದೇನೆ. ಅನಾದಿ ಅನುಭವ ಮಾಡಿ. ಅನಾದಿ ಆದಿದೇವತಾ ಸ್ವರೂಪ. ಉಚ್ಚ ಸ್ವರೂಪ, ಬ್ರಾಹ್ಮಣ ಸ್ವರೂಪ, ಫರಿಸ್ತಾ ಸ್ವರೂಪ, ಅನಾದಿ
आदिदेवता, पूज्य ब्राह्मण, फरिश्ता, अनादि आदिदेवता, पूज्य ब्राह्मण, फरिश्ता फरिश्ता ಅನುಭವ ಮಾಡಿ ಕ್ಲಿಯರ್ ಆಗಿ. मैं आत्मा अपने सत्य स्वरूप में स्थित हूँ. धीरे धीरे मैं आत्मा अपने निज धाम परम धाम जा रही हूँ, जहाँ मैं अपने अनादि सप्त गुणी स्वरूप में स्थित हूँ. परम पवित्र शिव बाबा के संग मैं अपने पवित्र स्वरूप में चैतन्य मणि के रूप में चमक रही हूँ. अब परम धाम से मैं आत्मा सृष्टि के आदि काल सतयुग में अवतरित हो रही हूँ. अपने दिव्य स्वरूप में मैं संपूर्ण सतोप्रधान दैवी स्वरूप में स्वयं को देख रही हूँ. सतयुग त्रेता युग में मैं अपने प्रारब्ध का आनंद अनुभव कर रही हूँ. अब धीरे धीरे मैं द्वापर युग में पूज्य इष्ट देव रूप में स्वयं को देख रही हूँ. और परमात्मा मुझ इष्ट देव के द्वारा भक्तों की शुद्ध निस्वार्थ मनोकामना को पूर्ण कर रहे हैं. और मैं आत्मा शिव बाबा की नौधा भक्ति करते हुए कल्प के अंत में आ पहुंची हूँ. पुरुषोत्तम संगम युग पर परमात्मा ने मेरी भक्ति के फल स्वरूप ज्ञान के दिव्य चक्षु प्रदान किए और परमात्मा वर्षे का अधिकारी बना दिया. मैं सर्वोच्च ब्राह्मण आत्मा हूँ. बाबा की मधुर याद से मैं आत्मा पावन बनती जा रही हूँ. धीरे धीरे मैं आत्मा इस देह और दुनिया से उड़ चली अपने अव्यक्त वतन में. संपूर्ण अव्यक्त फरिश्ता स्वरूप ब्रह्मा बाबा के पास
फरिश्ते रूप में स्वयं को देख रही हूँ। कितना हल्कापन महसूस कर रही हूँ। धीरे धीरे अशरीरी होकर मैं बाबा के साथ साथ अपने निराकारी दुनिया में बीज स्वरूप शिव बाबा के सानिध्य में अपने दिव्य प्रकाशमान रूप में स्वयं को महसूस कर रही हूँ। ये मेरा पांचों स्वरूप कितना आनंदकारी है। ವೆರಿ ಗುಡ್. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಪ್ರಾಕ್ಟಿಕಲ್ ಆಗಿ ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇದ್ರಿ. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಎಕ್ಸಲೆಂಟ್. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಅಂದ ತಕ್ಷಣ ಪರಮಧಾಮದಲ್ಲಿ ನಾನು ಆತ್ಮ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇನೆ. ಅವರಲ್ಲಿರುವ ಎಲ್ಲ ತಾಕತ್ ನನ್ನ ಆತ್ಮನಲ್ಲೂ ಕೂಡ ಬರ್ತಾ ಇದೆ. ಅನಾದಿ ಆದಿದೇವತಾ ಸ್ವರೂಪ ಅಂದ ತಕ್ಷಣ ಪರಮಧಾಮದಿಂದ ಸೃಷ್ಟಿ ಆದಿ ಕಾಲದಲ್ಲಿ ಅವತರಿಸ್ತಾ ಇದ್ದೇನೆ ಅಂತ ಅನುಭವ ಮಾಡ್ತೀವಿ. ಓಕೆನಾ? ಅವತರಿಸಿದ ತಕ್ಷಣ ನೋಡ್ತೀವಿ ನಮ್ಮ ಉಡುಪು ತುಡುಪುಗಳೆಲ್ಲ ವಜ್ರ ವೈಢೂರ್ಯದಿಂದ. ಅದು ಎಲ್ಲಿ? ವೈಕುಂಠದಲ್ಲಿ, ಸತ್ಯಯುಗದಲ್ಲಿ, ಸೂರ್ಯವಂಶದಲ್ಲಿ ಜನ್ಮವನ್ನು ಪಡೆದಿದ್ದೀವಿ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದಾ ಪುರುಷೋತ್ತಮ, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಶತಪ್ರಧಾನ ಪ್ರಕೃತಿ, ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನ ಎಲ್ಲವನ್ನ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೇನೆ. ಇಮರ್ಜ್ ಮಾಡಿಕೊಂಡಿದ್ದೆ. ನನ್ನ ಎದುರುಗಡೆ ಈಗ ನನ್ನ ಸ್ವರೂಪ ಆದಿದೇವತಾ ಸ್ವರೂಪ ಕಂಡು ಬರ್ತಾ ಇದೆ. ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನದಲ್ಲಿ ಹತ್ತಿದ್ದೇನೆ. ಈ ಥರದ ಅನುಭವ ಆಗ್ತಾ ಇದೆ. ಇಮರ್ಜ್ ಮಾಡಿಕೊಂಡಿದ್ದೇನೆ. ನನ್ನದೇ ಆದ ಸ್ವರೂಪ ಆದಿದೇವತಾ ಸ್ವರೂಪ, ಸೂರ್ಯವಂಶ, ಚಂದ್ರವಂಶ. ಆತ್ಮ ಬಹಳ ಕಾಲ, ಇಡೀ ಅರ್ಧಕಲ್ಪ 2500 ವರ್ಷಗಳ ಕಾಲ ಸುಖವೇ ಸುಖದ ಅನುಭವವನ್ನು ಮಾಡಿದ್ದೇನೆ. ಕಾಲ ಕಳೆದಂತೆ ಆದಿದೇವತಾ ಸ್ವರೂಪದಿಂದ ಮಧ್ಯದಲ್ಲಿ ಬಂದಿದ್ದೇನೆ. ಪೂಜ್ಯ ಸ್ವರೂಪದಲ್ಲಿ ಮಂದಿರಗಳಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡುತ್ತಿರುವ ಪೂಜ್ಯ ಸ್ವರೂಪದಲ್ಲಿ ನೋಡ್ತಾ ಇದ್ದೇನೆ. ಪೂಜ್ಯ ಸ್ವರೂಪ, ಪೂಜ್ಯ ಸ್ವರೂಪ, ಪೂಜ್ಯ ಸ್ವರೂಪ. ಪೂಜ್ಯ ಸ್ವರೂಪ ಅಂದ ತಕ್ಷಣವೇ ವಿಘ್ನ ವಿನಾಶಕ ಗಣೇಶ್, ಮಹಾವೀರ್ ಹನುಮಾನ್, ಮಾ ಲಕ್ಷ್ಮಿ, ಮಾ ಸರಸ್ವತಿ, ಮಾ ಸಂತೋಷಿ, ಮಾ ದುರ್ಗಾ, ತಿರುಪತಿ ಬಾಲಾಜಿ, ಹೀಗೆ ಸುಂದರವಾದ ಮಂದಿರದಲ್ಲಿ ನಾವೆಲ್ಲರೂ ವಿಧಿಪೂರ್ವಕವಾಗಿ ಪೂಜಿಸಲ್ಪಟ್ಟು ಅಷ್ಟ ಶಕ್ತಿಯನ್ನು ಹೊಂದಿದ್ದೇವೆ. ಇಷ್ಟ ದೇವಿಗಳಾಗಿದ್ದೇವೆ, ಇಷ್ಟ ದೇವರಾಗಿದ್ದೇವೆ. ಎಲ್ಲ ಭಕ್ತಾತ್ಮರುಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಪೂಜ್ಯ ಸ್ವರೂಪ. ಹೀಗೆ ಪೂಜ್ಯರಿಂದ ಪೂಜಾರಿ ಆಗ್ತೇವೆ, ನವದ ಭಕ್ತಿಯನ್ನು ಮಾಡ್ತೇವೆ. ಒಬ್ಬ ಶಿವ ಪರಮಾತ್ಮನ ಒಬ್ಬ ಭಕ್ತಿಯನ್ನು ಮಾಡ್ತಾ ಅನೇಕ ಪಾತ್ರಗಳನ್ನು ಅಭಿನಯಿಸ್ತಾ ದ್ವಾಪರದ ಅಂತ್ಯ ಕಲಿಯುಗದಲ್ಲಿ ಬಂದು ನಾನು ಆತ್ಮ ಕಲಿಯುಗದ ಅಂತ್ಯದಲ್ಲಿ ಆತ್ಮ ಪರಮಾತ್ಮನ ಮಿಲನವಾಗ್ತದೆ. ಆವಾಗ ನಾನು ಬ್ರಾಹ್ಮಣ ಆಗ್ತಾನೆ. ಸ್ವಯಂ ಈಶ್ವರ ಬಂದು ಬ್ರಹ್ಮ ಮುಖವಂಶಾವಳಿಗಳನ್ನು ರಚಿಸ್ತಾರೆ. ಆವಾಗ ನಾನು ಆತ್ಮ ಬ್ರಾಹ್ಮಣ ಆಗ್ತಾನೆ. ಸಂಪೂರ್ಣ ಬ್ರಾಹ್ಮಣ, ಸರ್ವೋಚ್ಚ ಬ್ರಾಹ್ಮಣ ಸ್ವರೂಪದಲ್ಲಿ ಸಂಗಮದ ಸ್ಥೂಲ ಮನೆಯನ್ನು ನೆನಪು ಮಾಡ್ಕೊಳ್ತೇನೆ. ಸಂಗಮದ ಸ್ಥೂಲ ಮನೆ ಮಧುಬನ ಅಂದ ತಕ್ಷಣವೇ ಮಧುಬನದ ಪಾಂಡವ ಭವನ ನೆನಪು ಬರ್ತದೆ. ಪಾಂಡವ ಭವನದಲ್ಲಿ ಹಿಸ್ಟ್ರಿ ಹಾಲ್ ನೆನಪು ಬರ್ತದೆ. ಹಿಸ್ಟ್ರಿ ಹಾಲಲ್ಲಿ ಮಮ್ಮ ಇಮರ್ಸ್ ಆಗಿದ್ದ ಅನುಭವ ಆಗ್ತದೆ. ಮಮ್ಮ ನನಗೆ ಅಮೃತವನ್ನು ಕುಡಿಸ್ತಾ ಇದ್ದಾರೆ ಅನ್ನುವಂಥ ಅನುಭವ ಆಗ್ತದೆ.
ನನ್ನ ಮಸ್ತಕಕ್ಕೆ ವಿಜಯಭವದ ತಿಲಕ ಹಚ್ತಾ ಇದ್ದಾರೆ, ಮುಗುಳ್ನಗ್ತಾ ಅಂತ ಅನುಭವ ಆಗ್ತದೆ. ಪಕ್ಕದಲ್ಲಿ ಬ್ರಹ್ಮ ಬಾಬಾ ಇದ್ದಾರೆ, ಮಧುರವಾದ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ, ರಕ್ಷಾ ಕವಚವನ್ನು ಹಾಕ್ತಾ ಇದ್ದಾರೆ ಕೊರಳಲ್ಲಿ. ಕೈಯಲ್ಲಿ ಸ್ವದರ್ಶನ ಚಕ್ರದ ಬ್ರಾಸ್ಲೆಟನ್ನು ಕಟ್ತಾ ಇದ್ದಾರೆ, ಸದಾ ನಿರಂತರವಾಗಿ ಸ್ವದರ್ಶನ ಚಕ್ರದ ಬ್ರಾಸ್ಲೆಟ್. ಚೋಲೆಯನ್ನು ಕೊಡ್ತಾ ಇದ್ದಾರೆ. ಚೋಲೆಯನ್ನು ಪಡೆದು ನಿಧಾನವಾಗಿ ಶಾಂತಿ ಸ್ತಂಭಕ್ಕೆ ಹೋಗ್ತೇನೆ, ಶಾಂತಿ ಸ್ತಂಭವನ್ನು ಸುತ್ತುತ್ತೇನೆ. ಟವರ್ ಆಫ್ ಪೀಸ್ನ ಹತ್ತಿರ ಶಾಂತಿಯ ಕಿರಣಗಳು, ಟವರ್ ಆಫ್ ಪ್ಯೂರಿಟಿಯ ಹತ್ತಿರ ಪವಿತ್ರತೆಯ ಶಕ್ತಿ, ಟವರ್ ಆಫ್ ಮೈಟ್ನಲ್ಲಿ ಏನು ಸಿಗ್ತದೆ? ಸರ್ವಶಕ್ತಿಯ ಕಿರಣಗಳು ಸಿಗ್ತದೆ. ಟವರ್ ಆಫ್ ನಾಲೆಡ್ಜ್, ಜ್ಞಾನದ ಬೆಳಕನ್ನು ಅನುಭವ ಮಾಡ್ತಾ ನಿಧಾನವಾಗಿ ಬಾಪ್ ದಾದಾರವರ ಕಮರಾದಲ್ಲಿ ಬರ್ತೀನಿ. ಇಲ್ಲಿ ಬಾಪ್ ದಾದ ನನ್ನ ಆತ್ಮನಲ್ಲಿರುವ ಎಲ್ಲ ಹೊರೆಯನ್ನು ತಾವು ಸ್ವೀಕಾರ ಮಾಡಿಬಿಡ್ತಾರೆ, ನನ್ನ ಹಗುರ ಮಾಡಿಬಿಡ್ತಾರೆ. ಇಲ್ಲಿ ಬಂದ ತಕ್ಷಣ ಮಗು ನಿನ್ನ ಹೃದಯದ ಎಲ್ಲ ಮಾತುಗಳನ್ನು ನನಗೆ ಅರ್ಪಣೆ ಮಾಡು, ಚಿಂತೆಗಳನ್ನೆಲ್ಲ ಅರ್ಪಣೆ ಮಾಡು, ಪರ್ಸನಲ್ ಪ್ರೈವೇಟ್ ಮಾತುಗಳನ್ನೆಲ್ಲ ಕೊಟ್ಬಿಡು, ಹೇಳಿಬಿಡು. ಹಗುರವಾಗು, ನಿಶ್ಚಿಂತ ಚಕ್ರವರ್ತಿಯಾಗು ಅಂತ ಪರಮಾತ್ಮ ಶಕ್ತಿಯನ್ನು ತುಂಬುತ್ತಾರೆ. ನಿಧಾನವಾಗಿ ಕುಟೀರಕ್ಕೆ ಬರ್ತವೆ. ಕುಟೀರದಲ್ಲಿ ರೂಹರಿಹಾನ್ ಮಾಡ್ತಾ ಅಪ್ಪಾಜಿ ಹೇಳಿರೋ ಮೊದಲನೇ ಪಾಠ, ಮಗು ನೀನೊಂದು ಆತ್ಮ, ಚೈತನ್ಯ ಶಕ್ತಿ, ಬಿಂದು ಸ್ವರೂಪ, ಜ್ಯೋತಿ ಸ್ವರೂಪ ಆಗಿದ್ದೀಯಾ. ಬಿಂದು 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 ನನಾತ್ಮ. ಆತ್ಮಿಕ ಸ್ಮೃತಿಯಲ್ಲಿ, ಕಂಪ್ಲೀಟ್ ಆತ್ಮದ ಸ್ಮೃತಿಯಲ್ಲಿ ನಾನು ತಪಸ್ಸು ಮಾಡ್ತಾ ಬ್ರಾಹ್ಮಣನಿಂದ ಫರಿಸ್ತಾಗಿ, ಸರ್ವ ಬಂಧನಗಳಿಂದ ಮುಕ್ತನಾಗಿ, ಭೂಮಿಯ ಲಗಾವಿನಿಂದ ಮುಕ್ತನಾಗಿ, ಡಬಲ್ ಲೈಟ್ ಫರಿಸ್ತಾಗಿ ಹಾರುತ್ತಾ ಸೂಕ್ಷ್ಮ ವತನವನ್ನು ತಲುಪ್ತೇನೆ. ಸೂಕ್ಷ್ಮ ವತನದಲ್ಲಿ ಎದುರುಗಡೆ ಫರಿಸ್ತೆಗಳ ಬಾದಶಾ ಬ್ರಹ್ಮ ಬಾಬಾ ಕಾಣಿಸ್ತಾರೆ. ಬ್ರಹ್ಮ ಬಾಬರವರ ಭ್ರುಕುಟಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ ಶಿವ ಬಾಬಾ ಕಾಣಿಸ್ತಾರೆ. ಅವರ ನಯನಗಳಿಂದ ಕರೆಂಟ್ ಒಂದು ಹರಿದು ನಾನು ಆತ್ಮ ಫರಿಸ್ತೆಯ ಮಸ್ತಕದಲ್ಲಿ ತುಂಬಿಕೊಂಡಿದೆ. ಪವರ್ಫುಲ್ ಕರೆಂಟ್, ಪರಮಾತ್ಮ ಕರೆಂಟ್ ನಿರಂತರ ಗ್ರಹಿಸ್ತೇನೆ. ನಾನು ಆತ್ಮ ಅವ್ಯಕ್ತ ಫರಿಸ್ತಾ ಸ್ವರೂಪದಲ್ಲಿ ಗ್ರಹಿಸಿ ಫರಿಸ್ತಾ ಸ್ವಚ್ಛೋಚ್ಚರ ಬಿಂದು ಆಗ್ತೇನೆ. ಹೇಗೆ? ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಮಾತ್ರ ಹೊರಟಿದೆ. ಪರಮಧಾಮದತ್ತ ಮತ್ತೆ ಪರಮಧಾಮ, ಜ್ಞಾನ ಸೂರ್ಯ, ಅನಾದಿ ಆದಿ ದೇವತಾ, ಪೂಜ್ಯ ಬ್ರಾಹ್ಮಣ ಫರಿಸ್ತಾ, ಅನಾದಿ ಪರಮಧಾಮ ನಿವಾಸಿ, ಆದಿ ದೇವತಾ, ವೈಕುಂಠವಾಸಿ, ಸ್ವರ್ಗವಾಸಿ, ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದ ಪುರುಷೋತ್ತಮ, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನ, ಸುತಪ್ರಧಾನ ಪ್ರಕೃತಿ, ಆದಿ ದೇವತಾ ಸ್ವರೂಪ, ಸೂರ್ಯವಂಶ, ಚಂದ್ರವಂಶ, ಸದ್ಗತಿ, ಸತ್ಯತ್ರೇತ, ಇಡೀ ಅರ್ಧ ಕಲ್ಪ ಸುಖ, ಪೂಜ್ಯ ಸ್ವರೂಪ, ಆದಿ ದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪ, ಸುಂದರವಾದ ಮಂದಿರ, ವಿಘ್ನ ವಿನಾಶ ಗಣೇಶ ರೂಪದಲ್ಲಿ, ಮಹಾವೀರ್ ಹನುಮಾನ್ ರೂಪದಲ್ಲಿ, ವೀರಭದ್ರ ರೂಪದಲ್ಲಿ, ತಿರುಪತಿ ಬಾಲಾಜಿ ರೂಪದಲ್ಲಿ, ಮಹಾಲಕ್ಷ್ಮಿ ಮಾ ಸರಸ್ವತಿ ರೂಪದಲ್ಲಿ, ಮಾ ದುರ್ಗಾ ರೂಪದಲ್ಲಿ, ಮಾ ಸಂತೋಷಿ ರೂಪದಲ್ಲಿ,
ಅಷ್ಟಶಕ್ತಿ ಸ್ವರೂಪಧಾರಿಯಾಗಿ ಇಷ್ಟದೇವಿಯಾಗಿ ಇಷ್ಟದೇವರಾಗಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡ್ತಾ ಇದ್ದೇವೆ ಮಂದಿರದಲ್ಲಿ ಜಡಮೂರ್ತಿಯ ರೂಪದಲ್ಲಿ. ಎಲ್ಲ ಭಕ್ತಾತ್ಮರುಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪದಲ್ಲಿ ಸಂಗಮದ ಸ್ಥೂಲ ಮನೆ ಮಧುಬನದ ಪಾಂಡವ ಭವನದ ಹಿಸ್ಟ್ರಿ ಹಾಲಲ್ಲಿ ಮಮ್ಮ ಬ್ರಹ್ಮ ಬಾಬಾ ಎಲ್ಲ ಪೂರ್ವಜಾತ್ಮರಿದ್ದಾರೆ, ಇಮರ್ಜ್ ಆಗಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಕಾಣಿಸ್ತಾ ಇದ್ದಾರೆ ದಿವ್ಯ ನೇತ್ರಕ್ಕೆ. ಮಮ್ಮ ಇಮರ್ಜ್ ಆಗಿ ಅಮೃತವನ್ನು ಕೊಡಿಸ್ತಾ ಇದ್ದಾರೆ, ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ, ವಿಜಯೀಭವದ ತಿಲಕವನ್ನು ಹಚ್ತಾ ಇದ್ದಾರೆ. ಪಕ್ಕದಲ್ಲಿ ಬ್ರಹ್ಮ ಬಾಬಾ ಕೊರಳಲ್ಲಿ ರಕ್ಷಾ ಕವಚ, ಕೈಯಲ್ಲಿ ಸ್ವದರ್ಶನ ಚಕ್ರದ ಬ್ರಾಸ್ಲೆಟ್ ಕಟ್ತಾ ಇದ್ದಾರೆ. ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಹಿಸ್ಟ್ರಿ ಹಾಲಿಂದ ಹೊರಗಡೆ ಬಂದರೆ ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಶಾಂತಿಯ ಕಿರಣಗಳು, ಟವರ್ ಆಫ್ ಪ್ಯೂರಿಟಿ, ಪವಿತ್ರತೆಯ ಶಕ್ತಿ, ಪವಿತ್ರತೆಯ ಕಿರಣಗಳು ಗ್ರಹಿಸ್ತಾ ಇದ್ದೇನೆ. ಟವರ್ ಆಫ್ ಮೈಟ್, ಸರ್ವಶಕ್ತಿಯ ಕಿರಣಗಳನ್ನು ಗ್ರಹಿಸ್ತಾ ಇದ್ದೇನೆ. ಟವರ್ ಆಫ್ ನಾಲೆಡ್ಜ್, ಜ್ಞಾನದ ಬೆಳಕನ್ನು ಅನುಭವ ಮಾಡ್ತಾ ಇದ್ದೇನೆ. ಜ್ಞಾನದ ಬೆಳಕನ್ನು ಅನುಭವ ಮಾಡ್ತೇನೆ. ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ನಿಧಾನವಾಗಿ ಬಾಪ್ದಾದಾರವರ ಕಮರಾದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದೇವೆ. ಬಾಪ್ದಾದಾರವರ ಕಮರಾದಲ್ಲಿ ಕುಳಿತ ಸೆಕೆಂಡಿನಲ್ಲಿ ಬಾಪ್ದಾದ ಎಲ್ಲ ಮಕ್ಕಳ ಚಿಂತೆಗಳನ್ನು, ಭಾರಗಳನ್ನು, ನೋವುಗಳನ್ನು, ಭಯವನ್ನು ಗ್ರಹಿಸಿಬಿಡ್ತಾರೆ, ಹೀರ್ಕೊಂಡ್ಬಿಡ್ತಾರೆ. ಅನುಭವ ಮಾಡಿ. ಪರಮಾತ್ಮ ನಮ್ಮಲ್ಲಿರುವ ಎಲ್ಲ ಬಲಹೀನತೆಗಳನ್ನು ನಾವು ಕೂಡ ಕೊಟ್ಬಿಡ್ತಾ ಇದ್ದೀವಿ. ಪರಮಾತ್ಮನಿಗೆ ಬಲಹೀನತೆಗಳನ್ನ ಕೊಡ್ತಾ ಇದ್ದೀವಿ, ಚಿಂತೆಗಳನ್ನು ಕೊಡ್ತಾ ಇದ್ದೀವಿ, ಭಾರವನ್ನು ಕೊಡ್ತಾ ಇದ್ದೀವಿ, ಭಯವನ್ನು ಕೊಡ್ತಾ ಇದ್ದೀವಿ ಪರಮಾತ್ಮನಿಗೆ. ಪರಮಾತ್ಮ ಸ್ವೀಕರಿಸಲು ತಯಾರಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಗ್ರಹಿಸ್ತಾ ಇದ್ದಾರೆ ನಮ್ಮಿಂದ, ಅಂದರೆ ನಮ್ಮಿಂದ ಎಲ್ಲ ಹೀರ್ಕೊಳ್ತಾ ಇದ್ದಾರೆ. ಏನೆಲ್ಲ ಬಲಹೀನತೆಗಳಿದೆ, ಚಿಂತೆಗಳಿದೆ, ಭಾರ ಇದೆ, ಭಯ ಇದೆ, ಎಲ್ಲವನ್ನ ಹೀರ್ಕೊಂಡಿದ್ದಾರೆ. ಬಾಪ್ದಾದ ನಮ್ಮನ್ನು ಹಗೂರರನ್ನಾಗಿ ಮಾಡಿದ್ದಾರೆ. ಏಕ್ದಮ್ ಹಗೂರರಾಗಿದ್ದೇವೆ, ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೇವೆ. ಕುಟೀರಕ್ಕೆ ಬನ್ನಿ. ಬಾಬರವರ ಜೊತೆ ದೃಷ್ಟಿಯನ್ನು ತೆಗೆದುಕೊಳ್ತಾ ರೂಹರಿಹಾನ್ ಮಾಡ್ತಾ ಮಾಡ್ತಾ ನನಾತ್ಮ ಪರಮಾತ್ಮನ ಮೊದಲನೇ ಪಾಠವನ್ನು ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ತರ್ತಾ ಇದ್ದೇವೆ. ನನಾತ್ಮ ಬಿಂದು, ನನಾತ್ಮ ಬಿಂದು, ನನಾತ್ಮ ಜ್ಯೋತಿ, ನನಾತ್ಮ ಜ್ಯೋತಿ, ಜ್ಯೋತಿ 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 ಜ್ಯೋತಿ. ನಿರಂತರ ತಪಸ್ಸನ್ನು ಮಾಡ್ತಾ 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 ಬ್ರಾಹ್ಮಣನಿಂದ ಫರಿಸ್ತಾ ಸ್ವರೂಪದಲ್ಲಿ ಬಂದು ತಲುಪಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಬಾಪ್ದಾದಾರವರ ನಯನಗಳಿಂದ ಕರೆಂಟ್ ಅನಾತ್ಮ ಫರಿಸ್ತಾ ಗ್ರಹಿಸ್ತಾ ಇದ್ದೇನೆ ಶಕ್ತಿಯನ್ನು. ಫರಿಸ್ತಾ ಸ್ವರೂಪ, ಫರಿಸ್ತಾ ಸ್ವರೂಪ, ಫರಿಸ್ತಾ ಸ್ವರೂಪ, ಫರಿಸ್ತಾ ಸ್ವರೂಪ, ಫರಿಸ್ತಾ ಸ್ವರೂಪ. ಫರಿಸ್ತಾ ಸ್ವರೂಪ, ಎಲ್ಲರೂ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತರಾಗಿದ್ದೇವೆ. ಸೂಕ್ಷ್ಮ ವತನದಲ್ಲಿ ಬಾಪ್ದಾದಾರವರಿದ್ದಾರೆ. ಬಾಪ್ದಾದಾರವರ ನಯನಗಳಿಂದ ನಿರಂತರ ಕರೆಂಟ್ ಬಂದು 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 ನನಾತ್ಮ ಫರಿಸ್ತಿ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಶಕ್ತಿಶಾಲಿ ಕಿರಣಗಳೆಲ್ಲ ಇಡೀ ವಿಶ್ವದ 4 ಕಡೆ ಹರಡ್ತಾ ಇದೆ. ಕೋಟ್ಯಾನುಕೋಟಿ ದುಃಖಿ ಅಶಾಂತ ಭಯಭೀತಾತ್ಮಗಳಿಗೆ ನಿರಂತರ ಶಕ್ತಿ ಕಿರಣಗಳು ಹರಡಿ 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 ಕೋಟ್ಯಾನುಕೋಟಿ ಆತ್ಮಗಳು ಶಾಂತ ಚಿತ್ತದವರಾಗ್ತಾ ಇದ್ದಾರೆ, ನಿರೋಗಿಗಳಾಗ್ತಾ ಇದ್ದಾರೆ, ಪರಮಾತ್ಮನ ಮಕ್ಕಳಾಗ್ತಾ ಇದ್ದಾರೆ.
ನಿರಂತರ ನಾನಾತ್ಮನಲ್ಲಿರುವ ಶಕ್ತಿ ವಿಶ್ವದ ಗ್ಲೋಬ್ನ ತುಂಬ ಹರಡಿ, 4 ಕಡೆ ಹರಡಿ, ಕೋಟ್ಯಾನು ಕೋಟಿ ದುಃಖಿ ಅಶಾಂತ ಭಯಭೀತಾತ್ಮಗಳು ಶಾಂತ ಚಿತ್ತದವರಾಗ್ತಾ ಇದ್ದಾರೆ, ಪವಿತ್ರರಾಗ್ತಾ ಇದ್ದಾರೆ, ಅನುಭವ ಮಾಡ್ತಾ ಇದ್ದೀರಿ. ನಾನಾತ್ಮ ಫರಿಸ್ತಾ 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 सभी बच्चों के पांच स्वरूप थे। 5 ಸ್ವರೂಪಗಳನ್ನ ಕೊಟ್ಟಿದ್ದಾರೆ ಬಾಪ್ ದಾದಾ. ಮೊದಲನೇ ಸ್ವರೂಪ ಅನಾದಿ ಜ್ಯೋತಿ ಬಿಂದು ಸ್ವರೂಪ. ಎಲ್ರಿಗೂ ನೆನಪಿದೆಯಲ್ವಾ ನಮ್ಮ ಸ್ವರೂಪ? ನೆನಪಿದೆಯಾ? ಮರ್ತಿಲ್ಲ ತಾನೇ? ಮರೆಯುವುದಿಲ್ಲ ತಾನೇ? ಪರಮಧಾಮದಿಂದ ನಾನಾತ್ಮ. ಎರಡನೇ ಸ್ವರೂಪವಾದ ಆದಿ ದೇವತಾ ಸ್ವರೂಪ. ದೇವತಾ ಸ್ವರೂಪದಲ್ಲಿ ತಲುಪಿದಿರ ಪಕ್ಕ? ಬಂದ್ರ ದೇವತಾ ಸ್ವರೂಪದಲ್ಲಿ? ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಇದ್ದೀರಿ? ಯಾರಾದ್ರೂ ಗುಡಿಸ್ತಾ ಇದ್ರಿ? ಬಾಬಾ ಚೆಕ್ ಮಾಡ್ತಾರೆ ಲಾಸ್ಟ್ ಮಿನಿಟಲ್ಲಿ. 3ನೇ ಸ್ವರೂಪಕ್ಕೆ ಬನ್ನಿ. ಮಧ್ಯದಲ್ಲಿ ಪೂಜ್ಯ ಸ್ವರೂಪ. ಪೂಜ್ಯ ಸ್ವರೂಪಕ್ಕೆ ಬನ್ನಿ. ಅಟೆನ್ಷನ್, ಸುದರ್ಶನ ಚಕ್ರಧಾರಿಗಳು. 4ನೇ ಸ್ವರೂಪ ಸಂಗಮಯುಗಿ ಬ್ರಾಹ್ಮಣ ಸ್ವರೂಪ. ಲಾಸ್ಟಲ್ಲಿ ಫರಿಸ್ತಾ ಸ್ವರೂಪ. ವಿಶ್ವದ ಗ್ಲೋಬ್ನ ಮೇಲೆ ನಾನಾತ್ಮ ಫರಿಸ್ತಾ. ವಿಶ್ವದ ಗ್ಲೋಬ್ಗೆಲ್ಲ ಶಕ್ತಿಯನ್ನು ಹರಡಿಸ್ತಾ ಇದ್ದೇನೆ. ನಾನಾತ್ಮ ಫರಿಸ್ತಾ. ನಾನಾತ್ಮನ ಮಸ್ತಕದಲ್ಲಿ 5 ಸ್ವರೂಪಗಳೆಲ್ಲ ನೆನಪು ಬಂತ? ವೆರಿ ಗುಡ್. ಈಗ 1 ಸೆಕೆಂಡಿನಲ್ಲಿ ಅನುಭವ ಮಾಡಿ ಅವೆಲ್ಲ 5 ಸ್ವರೂಪವನ್ನು. ಮಾಡಿ ಬಾಬಾ ಲಾಸ್ಟ್ ಪ್ರಾಕ್ಟೀಸ್. 1 ಸೆಕೆಂಡ್ 5 ಸ್ವರೂಪಗಳನ್ನ ನೋಡ್ಕೊಳ್ರಿ. ಅನಾದಿ ಆದಿ ದೇವತೆ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. 1 2 3 4 ಅನುಭವ ಮಾಡಿದ್ರಿ? ಇನ್ನೊಂದು ಸಾರಿ 1 2 3 4 ಹೇಳ್ತಾರೆ. ಅನುಭವ ಮಾಡ್ತೀರಿ ಕರೆಕ್ಟಾಗಿ. 1 2 3 4 5 ಅಂತಾರೆ ಬಾಬರವರು. 1 ಸೆಕೆಂಡಿನಲ್ಲಿ 5 ಸ್ವರೂಪ ಆಗಬೇಕು ಅಂದರು ಬಾಬಾ. ಕೇಳಿಸ್ಕೊಂಡ್ರಿ ಎಲ್ಲರೂ? ಜಾಗೃತ ಅವಸ್ಥೆಯಲ್ಲಿದ್ರಿ ಎಲ್ಲರೂ? ಕೇಳಿಸ್ಕೊಳ್ತಾ ಇದ್ರಿ? ಶಾರದಕ್ಕವ್ರೆ, ವೀನಕ್ಕವ್ರೆ, ಶಶಿಕಲಕ್ಕವ್ರೆ, ಅಟೆನ್ಷನ್ ಎಲ್ಲರೂ ಇದ್ದೀರಿ? ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. ಲಾಸ್ಟಲ್ಲಿ ಏನು ಹೇಳಿದರು? 1 ಸೆಕೆಂಡಿನಲ್ಲಿ 5 ಸ್ವರೂಪ ಬರಬೇಕು ಹೇಳ್ತಾರೆ. ಸತ್ಯಭಾಮಕ್ಕವರು, ಸೌಭಾಗ್ಯಕ್ಕವರು, ವಂಡರ್ಫುಲ್. ಸರೋಜಕ್ಕ
ಶಕುಂತಲಕ್ಕೂ ಹೇಳ್ತಾ ಇದ್ರು ಬಾಬಾ. ಒಂದು ಸೆಕೆಂಡ್ನಲ್ಲಿ ಚೆಕ್ ಮಾಡ್ಕೊಳ್ರಿ. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? 1 2 3 4. 1 ಅಂದರೆ ಅನಾದಿ ಮಾಡ್ತಾ ಇದ್ರಿ, 2 ಅಂದರೆ ಆದಿದೇವತಾ, 3 ಅಂದರೆ ಪೂಜ್ಯ, 4 ಅಂದರೆ ಬ್ರಾಹ್ಮಣ, 5 ಅಂದರೆ ಫರಿಸ್ತಾ. ಎಲ್ಲರೂ ಮಾಡಿದ್ರಿ? ವೆರಿ ಗುಡ್. ಎಷ್ಟೊಂದು ಪ್ರಿಯ ಆಗಿದೆ ಅಲ್ವಾ? 5 ಸ್ವರೂಪಗಳು ಯಾವಾಗ ಬೇಕು ಯಾವುದೇ ರೂಪದಲ್ಲಿ ಸ್ಥಿತರಾಗಬೇಕು ಅನ್ಕೊಂಡ್ರೆ ವಿಚಾರ ಮಾಡಿದ್ರಿ, ಅನುಭವ ಮಾಡಿಬಿಟ್ರಿ. ವಿಚಾರ ಮಾಡಿದ ತಕ್ಷಣ ಅನುಭವ ಆಗಬೇಕು. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಹೀಗೆ ಇದಾಗಿದೆ ಆತ್ಮಿಕ ಮನಸ್ಸಿನ ಎಕ್ಸಸೈಸ್. ಈ ಎಕ್ಸಸೈಸ್ ಮಾಡ್ತಾ ಇರ್ತೀರಿ ಅಂದರೆ ಕಂಪ್ಲೀಟ್ ಲೈಟ್ ಆಗಿಬಿಡ್ತೀರಿ ಮಕ್ಕಳೇ. ಅಭ್ಯಾಸ ಆಗಿಬಿಡ್ತದೆ ನಿಮಗೆ. ಮಾಡ್ತೀರಿ? ಅಭ್ಯಾಸ ಆಗಿಬಿಡ್ತಿದೆ ಮಕ್ಕಳೇ ಅಂತ ಅಪ್ಪಾಜಿ ಮುದ್ದು ಮುದ್ದಾದ ಪರಿಸ್ಥಿತಿಗಳಿಗೆ ಪ್ರಾಕ್ಟಿಕಲ್ ಅನುಭವ ಮಾಡಿಸಿದರು. ನಾವೆಲ್ಲರೂ ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಇದೇ ಗುಂಗಲ್ಲಿದ್ದೀವಿ, ಇದೇ ಧುನ್ನಲ್ಲಿದ್ದೀವಿ. ಬಾಬಾ 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 ಹೇಳ್ರಿ. ಲಾಸ್ಟ್ ಮಿನಿಟಲ್ಲಿ ಅಪ್ಪಾಜಿ ಅಭ್ಯಾಸ ಮಾಡಿಸಿದ್ರಲ್ಲ, ಬಾಬರ ನೆನಪಲ್ಲಿ ಮಾಡಿದ್ವಲ್ವಾ? ಬಾಬಾ ಮಾಡಿಸಿದ್ರಲ್ವಾ? ಬಾಬಾ ಬಾಬಾ ನನ್ನ ಬಾಬಾ, ಪ್ರಿಯ ಬಾಬಾ, ಥ್ಯಾಂಕ್ ಯು ಬಾಬಾ, ಶಿವ ಬಾಬಾ. मेरा बाबा शिव बाबा, शिव बाबा, बाबा बाबा 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 मेरा बाबा. ಎಲ್ಲರ ಹೃದಯ ಹೇಗೆ ಹೇಳ್ತಾ ಇದೆ? ನನ್ನ ಬಾಬಾ शिव बाबा, ಶಿವ ಬಾಬಾ, ಥ್ಯಾಂಕ್ ಯು ಬಾಬಾ, ಧನ್ಯವಾದ ಬಾಬಾ, ಶುಕ್ರಿಯ ಬಾಬಾ. ಬಾಬ್ದಾದ ಎಲ್ರಿಗೂ ದೃಷ್ಟಿ ಕೊಡ್ತಾ ಟೋಲಿಯನ್ನು ಕೊಡ್ತಾ ಇದ್ದಾರೆ. ಟೋಲಿಯನ್ನು ಸ್ವೀಕರಿಸ್ತಾ ಹೃದಯ ರಾಮನಿಗೆ ಸತ್ಯ ಹೃದಯದಿಂದ ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆಯ ಪ್ರಕಾಶತೆ, ಪ್ರಕಾಶತೆಯ ಪ್ರಕಾಶತೆ. ಆ ಪ್ರಕಾಶತೆ ಮನೆಯ ತುಂಬ ಹರಡಿದೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ನಾವು ವಾಸಿಸುವ ವಾಯುಮಂಡಲ ಏನಿದೆ ಕಂಪ್ಲೀಟ್ ಪ್ಯೂರ್ ಆಗಿದೆ. ಎಲ್ಲ ವಿಘ್ನಗಳು ಭಸ್ಮವಾಗಿದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. 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 ಓ
शांति।